ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅವರೆಕಾಳು ಸುಲಿದಿರೋ ಅವರೆಕಾಳನ್ನು ಫಸ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಷಲ್ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಜಾಸ್ತಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ, ಒಂದೇ ಸಾಕು. ಹಾಗೆ ಈ ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 2 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಕೊಬ್ಬರಿ, ಮತ್ತು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಹಾಕ್ಕೊಂಡು ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ರುಬ್ಕೊಳ್ಳೋದಕ್ಕೆ. ಮತ್ತು ಹಸೆ ಕೊಬ್ಬರಿನ ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್ನು, ಕೆಲವರು ಇಷ್ಟಪಡಲ್ಲ, ಅವರು ಒಗ್ಗರಣೆಯಲ್ಲೇ ಕಡಲೆ ಪೌಡರು ಮತ್ತು ಹುರ್ಗಡ್ಲೆ ಪೌಡ್ರು ಮತ್ತು ಇದು ಕೊಬ್ಬರಿನ ಹಾಕ್ಕೋಬೋದು. ಟೊಮೆಟೊ ಹಣ್ಣನ್ನ ಇಲ್ಲಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ತಿಕ್ನೆಸ್ಗೋಸ್ಕರ ಅಷ್ಟೇ, ಬೇರೆ ಏನೂ ಅಲ್ಲ. ಈಗ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಮತ್ತೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಆಪ್ಷನ್ನು, ಖಾರದ ಪುಡಿನ ಒಗ್ಗರಣೆಲೇ ಹಾಕ್ಕೋಬೋದು. ಸ್ವಲ್ಪ ತಿಕ್ನೆಸ್ ಆಗಿರಲಿ ಅಂತ ಅನ್ನೋರು ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೋಬೇಕು. ಹಾಗೆ ನಾನು ಇಲ್ಲಿ ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಮಾತ್ರ ಸಾಂಬಾರು ಪೌಡ್ರ್ ಸಾಕು ಇದಕ್ಕೆ. ಕಾಳಿಂದ ಅಂದರೆ ಸಾಂಬಾರಿಗೆ ಕೆಲವರು ಕಮ್ಮಿ ಹಾಕ್ತಾರೆ, ಇದು ಕಾಳಿನ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ 1 ಸ್ಪೂನ್ ಫುಲ್ ತೊಗೊಂಡಿದ್ದೀನಿ. ಅವರೆಕಾಳು ಆಲ್ರೆಡಿ ಬೆಂದಿದೆ, ನಾನು ಅದನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಇಲ್ಲಿ ಜೀರಿಗೆ ಉಪಯೋಗಿಸ್ತಾ ಇಲ್ಲ, ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಾಯಿದೆ, ಯಾರಿಗೆಲ್ಲ ಇದು ಗೊತ್ತಿಲ್ಲೋ ಅವ್ರು ಮಾತ್ರ ಇದ್ರ ಹೆಲ್ಪ್ ತಗೋಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅದು ಬೇಯಬೇಕು, ಭಾಳ ಅಲ್ಲ, ಸ್ವಲ್ಪ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಅವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊಗಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅದು ಟೊಮೊಟೊ ಮತ್ತು ಈರುಳ್ಳಿ ಬೆಂದ ಮೇಲೆ ರುಬ್ಬಿನ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಅಂದರೆ ಇದಕ್ಕೆ ಯಾವುದೇ ಚಕ್ಕಿ ಲವಂಗ ಅದನ್ನೆಲ್ಲ ಬಳಸಿಲ್ಲ. ಕಡಲೆ, ಕೊಬ್ಬರಿ ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇವಾಗ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ನಮಗೆ ಸ್ವಲ್ಪ ಪಲ್ಯ ಥರನೇ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರೇ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ. ನೋಡಿ, ಈಗ ಚಳಿಗಾಲ ಸ್ಟಾರ್ಟ್ ಆಯಿತು. ಆ ಸೀಸನಿಗೆ ತಕ್ಕ ಹಾಗೆ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಎಷ್ಟು ಚೆನ್ನಾಗಿ ದೇವರು ಒಂದು ಸೃಷ್ಟಿ ಅನ್ಕೋಬೋದು. ಅವರೆಕಾಳಲ್ಲಿ ಉಷ್ಣಾಂಶ ಜಾಸ್ತಿ, ಹಾಗಾಗಿ ಈ ಸೀಸನಲ್ಲಿ ಅವರೆಕಾಳನ್ನು ಹೆಚ್ಚಾಗಿ ಬಳಸ್ತೀವಿ. ನೋಡಿ, ಇಲ್ಲಿ ಬೆಂದಿರೋ ಅವರೆಕಾಳನ್ನು ಇವಾಗ ಸ್ವಲ್ಪ ಬೆಂದಿರುತ್ತಲ್ಲ, ಇದು ಟೊಮೊಟೊ, ಈರುಳ್ಳಿ ಮತ್ತು ಈ ಮಸಾಲೆ ಎಲ್ಲ, ಆವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಲಾಸ್ಟಿಗೆ ಸ್ವಲ್ಪ ಕುದ್ದಾದಮೇಲೆ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಅದು ಕುದಿಯೋದಕ್ಕೆ ಬಿಟ್ಟಾಗ ಲಾಸ್ಟಿಗೆ ಸಾಂಬಾರು ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.